ಒಮ್ಮೆ ಹಳ್ಳಿಯಲ್ಲಿ ರಾಮ ಎಂಬ ಒಬ್ಬ ಚಿಕ್ಕ ರೈತನಿದ್ದ. ರಾಮನು ದಿನಾಲೂ ತಮ್ಮ ಬೆಳೆಗಳನ್ನು ಬೆಳೆಸುವುದರಲ್ಲಿ ತೊಡಗಿಸಿಕೊಂಡಿದ್ದ. ಅವರು ಸ್ವಲ್ಪ ಜಮೀನನ್ನು ಹೊಂದಿದ್ದರೂ ಆ ಜಮೀನಿನಲ್ಲಿ ಬಡ್ಕೋಡು ಮತ್ತು ಇತರ ಪಾಕಗಳನ್ನು ಬೆಳೆಸುವುದಕ್ಕೆ ಕಠಿಣ ಶ್ರಮ ಮಾಡುತ್ತಿದ್ದ. ಒಂದು ವರ್ಷ ಮುಂಗಾರು ಮಳೆಯ ಕಾರಣ ಕಡಿಮೆಯಾಯಿತು ಮತ್ತು ಬೆಳೆಯು ಸುಖವಾಯಿತು. ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಕಾರ್ಟೂನ್ ವಿಡಿಯೋ ಮಾಡ್ಬೋದಂತ. ಅದು ಕ್ರೋಮಾ ಟೂನ್ ಆ್ಯಪ್ ಏನಿದೆ ಅದರಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಸುಮಾರು ಜನದ್ದು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದು ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಯಾವ ಥರ ನೀವು ಯೂಸ್ನ ಮಾಡ್ಕೊಬೋದು, ಸ್ಕ್ರೀನ್ ರೆಕಾರ್ಡಿಂಗ್ ಯಾವ ಥರ ಆನ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫುಲ್ ಡೀಟೇಲ್ಸ್ ಆಗಿ. ಓಕೆನಾ? ಸೊ ನೀವೇನು ಮಾಡಬೇಕು, ಫೋಕಸ್ನ ಮಾಡಬೇಕು ವಿಡಿಯೋದಲ್ಲಿ. ಆ್ಯಂಡ್ ಸ್ವಲ್ಪ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ವಿಡಿಯೋನ ನೋಡಬೇಕು. ಓಕೆನಾ ಗೈಸ್? ಓಕೆ ಗೈಸ್, ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ಥರ ವಿಡಿಯೋ ಮಾಡೋದಂತ ಹೇಳ್ಕೊಡ್ತೀನಿ. ಕಾರ್ಟೂನ್ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ನಾವು ಓಪನ್ ಮಾಡ್ಕೊಳ್ಳೋಣ. ಏನು ಸ್ಕ್ರಿಪ್ಟ್ ಬೇಕಲ್ವ ನಮಗೆ. ಸೊ ಫಸ್ಟು ನಮಗೇನು ಬೇಕು, ಚಾಟ್ GPT ಅಲ್ಲಿ ಬೇಕಿದ್ರೆ ನೀವು ಸ್ಕ್ರಿಪ್ಟ್ ತೊಗೋಬೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಗೂಗಲ್ ಏನಿರುತ್ತೆ ಅದರಿಂದನೂ ಬೇಕಿದ್ರೆ ನೀವು ಸ್ಕ್ರಿಪ್ಟನ್ನ ತೊಗೋಬೋದು. ನಾನೀಗ ಚಾಟ್ GPT ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಓಕೆನಾ? ಸೊ ಸಿಂಪಲಿ ಚಾಟ್ GPTನ ಓಪನ್ ಮಾಡ್ಕೊಳ್ಳೋಣ. ಸೊ ಚಾಟ್ GPT ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಯಾವುದೇ ಸ್ಟೋರಿ ಬೇಕಿದ್ರೂ ನೀವು ಚಾಟ್ GPTಯಿಂದ ಬರೆಸ್ಕೋಬೋದು. ಓಕೆನಾ? ನಿಮಗೆ ಲೈಕ್ ಜಂಗಲ್ ಸ್ಟೋರಿ ಆಯಿತು, ಮಾರಲ್ ಸ್ಟೋರಿ ಆಯಿತು, ಇಲ್ಲ ಫಾರ್ಮರ್ ಸ್ಟೋರಿ ಆಯಿತು, ಯಾವ ಸ್ಟೋರಿ ಬೇಕಿದ್ರೂ ತೊಗೋಬೋದು. ನಾನು ಸಿಂಪಲ್ಲಾಗಿ ಇಲ್ಲಿ ಫಾರ್ಮರ್ ಸ್ಟೋರಿ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ಲೈಕ್ ರೈತರು ಇರ್ತಾರಲ್ಲ ಅದ್ರದ್ದು ಸ್ಟೋರಿ ತೊಗೋತಾ ಇದ್ದೀನಿ. ಫಾರ್ಮರ್ ಸ್ಟೋರಿ ಇನ್ ಕನ್ನಡ ಇನ್ 200 ವರ್ಡ್ಸ್ ತೊಗೋತಾ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಸ್ಟೋರಿ 4ರಿಂದ 5 ನಿಮಿಷ ಆಗಬೇಕಂದ್ರೆ 500 ಇಲ್ಲ 1000 ವರ್ಡ್ಸು ಸ್ಟೋರಿನ ಯೂಸ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಇದನ್ನು ಈ ಥರ ಟೈಪ್ ಮಾಡಿಬಿಟ್ಟು ಸಿಂಪಲಿ ನಿಮಗೆ ಟೈಪ್ ಮಾಡೋಕ್ಕೆ ಬರಬೇಕು. ಸ್ಟೋರಿ ತೊಗೋಬೇಕಂದ್ರೆ ಚಾಟ್ GPTಯಲ್ಲಿ ಟೈಪ್ ಮಾಡೋಕ್ಕೆ ಬರಬೇಕು. ಬೈ ಚಾನ್ಸ್ ನಿಮಗೆ ಬರಲಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ? ಜಸ್ಟ್ ವರ್ಡ್ಸ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಇದು ಫಾರ್ಮರ್ ತೆಗೆದು ಬೇರೆ ಏನಾದರೂ ಆಗ್ಬೋದು ನೀವು. ಲೈಕ್ ಜಂಗಲ್ ಸ್ಟೋರಿ ಆಯಿತು, ಹಾರರ್ ಆಯಿತು, ಇನ್ನು ಕಾಮಿಡಿ ಸ್ಟೋರಿ ಆಯಿತು, ಆ ಥರ ಬೇಕಿದ್ದರೆ ಹಾಕ್ಕೋಬೋದು. ನೋಡಿ ಗೈಸ್, ನಮ್ಮದು ಸ್ಟೋರಿ ಏನಿದೆ ಬರ್ತಾ ಇದೆ. ಏನು ಸ್ಟೋರಿ ಕೊಡ್ತಾ ಇದ್ದಾರೆ, ಒಮ್ಮೆ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಚಿಕ್ಕ ರೈತನಿದ್ದ. ರಾಮು ದಿನಾಲೂ ತಮ್ಮ ಬೆಳೆಗಳನ್ನು ಬೆಳೆಸೋದ್ರಲ್ಲಿ ತೊಡಗಿಸಿಕೊಂಡಿದ್ದ ಅಂತ ಏನೋ ಸ್ಟೋರಿ ಒಂದಿದೆ. ಸಿಂಪಲಿ ನೀವೇನು ಮಾಡಿ, ಸ್ಟೋರಿನ ಕಾಪಿ ಮಾಡಿಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಸೇಫ್ಟಿಗೆ. ಬೈ ಚಾನ್ಸ್ ಇದು ನೀವು ಏನಾದರೂ ಮಾಡೋಕ್ಕೆ ಹೋಗಬೇಕಿದ್ರೆ ನಿಮ್ಮ ಫೋನಲ್ಲಿ ರಿಫ್ರೆಶ್ ಏನಾದರೂ ಆಗಿಬಿಟ್ರೆ ಸೇಫ್ಟಿಗೋಸ್ಕರ ನೋಟಲ್ಲಿ ಏನು ಮಾಡಿ ಪೇಸ್ಟ್ನ ಮಾಡಿ ಇಟ್ಕೊಳ್ಳಿ. ಓಕೆನಾ? ಸೊ ಇದಾಯಿತು ನಮ್ಮದು ಸ್ಟೋರಿದು. ಓಕೆನಾ? ನಾನು ಇಲ್ಲಿಂದ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ನಮ್ಮ ನೋಟ್ಬುಕ್ ಏನಿದೆ ಅದರಲ್ಲಿ ಪೇಸ್ಟ್ನ ಮಾಡಿ ಇಟ್ಕೋತೀನಿ. ಓಕೆನಾ? ಸೊ ನಾನು ಪೇಸ್ಟ್ ಒಂದ್ಸಲ ಮಾಡ್ಕೋತೀನಿ. ಇಲ್ಲಿ ನೋಟ್ಬುಕ್ಕು ಇಲ್ಲಿ ಕ್ಯಾನ್ಸಲ್ ಕೊಟ್ಬಿಟ್ಟು ಕ್ರಿಯೇಟ್ ನ್ಯೂ ತೊಗೊಂಡು ಇಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೋತೀನಿ. ಓಕೆನಾ? ಇದಾಯಿತು ನಮ್ಮದು ಸ್ಟೋರಿದು ಕೆಲಸ. ನಮಗೆ ಸ್ಟೋರಿ ಅಂದರೆ ಸ್ಕ್ರಿಪ್ಟ್ ನೋಡಿ, ನಿಮಗೆ ಒಂದು 2 ನಿಮಿಷ ಹಿಡಿಯಲ್ಲ, ನಿಮ್ಮ ಸ್ಟೋರಿ ಏನಿರುತ್ತೆ ರೆಡಿ ಆಗಿಬಿಡುತ್ತೆ. ಓಕೆನಾ? ಸೊ ಈಗ ನಾವೇನು ಮಾಡಬೇಕು, ಕ್ರೋಮಾ ಟೂನ್ಸ್ ಏನಿದೆ ಅದು ನಿಮ್ಮ ಹತ್ರ ಆ್ಯಪ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವೇನು ಮಾಡಿ, ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಲ್ಲ, ಡೌನ್ಲೋಡ್ನ ಮಾಡ್ಕೋಬೋದು. ಇದು ಕ್ರೋಮಾ ಟೂಲ್. ಓಕೆನಾ? ಸೊ ಸಿಂಪಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡಿ, ಇಲ್ಲಿ ಲೆಟ್ಸ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಲ್ ಯೂಸಿಂಗ್ ಆ್ಯಪ್ ಅಂತ. ಓಕೆನಾ? ಲೆಟ್ ಸ್ಟಾರ್ಟ್ ಇದೆಯಲ್ಲ ಅದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡಿ, ಇಲ್ಲಿ ನೀವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಇಲ್ಲಿ ಈ ಸೈಡಲ್ಲಿ ನಿಮಗೆ ಕ್ಯಾರೆಕ್ಟರ್ ಆಪ್ಷನ್ ಕಾಣಿಸ್ತಿದೆಯಾ, ಫುಲ್ಲು 4 ಕ್ಯಾರೆಕ್ಟರ್ ನಿಮಗೆ ಕಾಣಿಸ್ತಿದೆಯಲ್ಲ. ಸೊ ಈಗ ನಮ್ಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ ಕ್ಯಾರೆಕ್ಟರ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಲೇಡಿ 3, 4 ಮತ್ತು ಲಿಲ್ ಬಾಯ್ ಮತ್ತು ಏನು ಚೂಡೆಯಲ್ಲಿ ಏನೋ ಇದೆಯಲ್ಲ. ಸೊ ಸಿಂಪಲಿ ನಾವೇನು ಮಾಡಬೇಕು, ನನ್ ಮಾಡಬೇಕು. ಲೇಡಿ 3 ಮೇಲೆ ಕ್ಲಿಕ್ ಮಾಡಿ ನನ್ ಮಾಡಿ. ಆ್ಯಂಡ್ ಲಿಲ್ ಬಾಯ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಕೂಡ ನನ್ ಮಾಡಿ. ಒಂದು ನಮಗೆ ಫಾರ್ಮರು ಬೇಕು. ಓಕೆನಾ? ಸೊ ವಿಲೇಜ್ ಬಾಯ್ ಬೇಕು. ಸೊ ಲೇಡಿ 4 ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ ಮಾಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ಈ ಚೂಡೆಯಲ್ಲಿ ಆಪ್ಷನ್ ಇದೆಯಲ್ಲ ಇದರಲ್ಲಿ ನಾವು ಏನು ಮಾಡಬೇಕು, ವಿಲೇಜ್ ಬಾಯ್ ಅಂತ ನಿಮಗೆ ಒಂದು ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ಕೆಳಗೋಯ್ತು ಒಂದು ನಿಮಿಷ. ಸೊ ಇದನ್ನು ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ವಿಲೇಜ್ ಮ್ಯಾನ್ ಅಂತ ಕಾಣಿಸ್ತಿದೆಯಲ್ಲ, ಸೊ ವಿಲೇಜ್ ಮ್ಯಾನ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಅದು ವಿಲೇಜ್ ಮ್ಯಾನ್ ಆಗಿ ಚೇಂಜ್ ಆಗಿಬಿಡುತ್ತೆ. ಓಕೆನಾ? ಸೊ ಚೇಂಜ್ ಆದಮೇಲೆ ಈಗ ನಮ್ಗೆ ಏನು ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್. ಇದು ಬಂದುಬಿಟ್ಟು ಇಲ್ಲಿ ಮಾರ್ಕೆ ಮಾಡಿಬಿಡ್ತೀನಿ. ಇದು ಬ್ಯಾಕ್ಗ್ರೌಂಡು. ಓಕೆನಾ? ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ.
ಸೊ ಇಲ್ಲಿ ನೀವು ಗ್ರೀನ್ ಸ್ಕ್ರೀನಲ್ಲೂ ಬೇಕಿದ್ರೆ ಮಾಡ್ಕೋಬೋದು, ಇಲ್ಲ ಇದರಲ್ಲೇ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನು ಸಿಂಪಲ್ ಇಲ್ಲಿ ಗ್ರೀನ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನೇ ಯೂಸ್ ಮಾಡ್ಕೋತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿಲ್ಲ ಬ್ಯಾಕ್ಗ್ರೌಂಡ್ಸ್ಗಳು. ನಾನು ಬೇರೆ ಕಡೆ ಡೌನ್ಲೋಡ್ ಮಾಡಿಬಿಟ್ಟು ಎಡಿಟಿಂಗಲ್ಲಿ ಹ್ಯಾಡ್ನ ಮಾಡ್ಕೋತೀನಿ. ಇದು ಏನೇನೋ ಮಾಡ್ತಾಯಿದೆ. ಸೊ ಸಿಂಪಲ್ ಇದನ್ನು ಮಾಡಾಕ್ಬಿಡಿ. ಈಗ ನಾವೇನು ಮಾಡಬೇಕು, ಇದ್ರ ಪ್ಲಸ್ ಐಕಾನ್ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಐಡಲ್ಲು ಮತ್ತು ಫೋನ್ ಕಾಲ್ ಅದೆಲ್ಲ ಕಾಣಿಸ್ತಿದೆಯಾ. ಸಿಂಪಲ್ಲಿ ಐಡಲ್ ಮೇಲೆ ಕ್ಲಿಕ್ ಮಾಡಿ. ಐಡಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ವಾಕ್ ನಿಮಗೆ ಆಪ್ಷನ್ ಕಾಣುತ್ತೆ, ವಾಕ್ದು. ಓಕೆನಾ, ಸೊ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಾಕಿಂಗ್ದು ಇದು ಇಲ್ಲ ಟಾಕು. ಸೊ ವಾಕ್ ಆಪ್ಷನ್ ಇದೆಯಲ್ಲ, ಸೊ ಓಕೆ ಕೊಡಿ. ಸೊ ಇದು ವಾಕ್ ಮಾಡೋ ಥರ ನಮಗೆ ಇಲ್ಲಿ ಶೋ ಆಗುತ್ತೆ. ಓಕೆನಾ, ಓಕೆ ಮೇಲೆ ಕ್ಲಿಕ್ ಮಾಡೋಣ. ಇದು ವಾಕ್ ಮಾಡ್ತಾಯಿದೆ ಈಗ. ಸೊ ಇದನ್ನು ಎಳ್ಕೊಂಡು ಬಂದು ಈ ಕಡೆಗೆ ಬಿಡೋಣ. ಓಕೆನಾ, ಸೊ ಎಳ್ಕೊಂಡು ಬಂದು ಮತ್ತೆ ಇದು ಮಾತಾಡೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಇದನ್ನು ನಾವೇನು ಮಾಡೋಣ, ಇಲ್ಲಿಂದ ಎಳ್ಕೊಂಡೋಗಿ ಬಿಡೋಣ. ಇದಕ್ಕೆ ಇಲ್ಲಿಂದ ಎಳ್ಕೊಂಡೋಗಿ ಬಿಟ್ಟಾದಮೇಲೆ ಇದನ್ನು ನಾವು ಫ್ಲಿಪ್ ಮಾಡಬೇಕು, ಆ ಕಡೆ ತಿರ್ಗಿಸ್ಬೇಕು. ಫಸ್ಟ್ ಇದು ವಾಕಿಂಗ್ ಮಾಡಿಸ್ಕೊಳ್ಳೋಣ. ಇದ್ರ ಹತ್ರ ವಾಕಿಂಗ್ ಮಾಡಿಸ್ಕೊಂಡಾದಮೇಲೆ ಫ್ಲಿಪ್ ಮಾಡ್ಕೊಳ್ಳೋಣ. ಓಕೆನಾ, ಓಕೆ. ಅದಾದಮೇಲೆ ಇದು ಫ್ಲಿಪ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ ಇಲ್ಲಿ ಸೈಡಲ್ಲಿ. ಒಂದು ನಿಮಿಷ, ಇದು ಫಸ್ಟು ವಾಕ್ ಮಾಡಿಸ್ಕೊಳ್ಳೋಣ. ವಾಕ್ 1 2 3 ಇದೆ. ಸೊ ನಾನು ಸಿಂಪಲಿ ವಾಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದು ಆ ಕಡೆ ತಿರ್ಕೊಂಡು ವಾಕ್ ಮಾಡಬೇಕು ನಮಗೆ. ಸೊ ಸಿಂಪಲಿ ಇದು ಐಡಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ಲಿಪ್ಪು ಮಾಡೋಣ ಇದಕ್ಕೆ. ಓಕೆನಾ, ಸೊ ಇದನ್ನು ಇಲ್ಲಿ ಆಪ್ಷನ್ ಕಾಣಿಸ್ತಿದೆ, ಫ್ಲಿಪ್ ಆಪ್ಷನ್ ನಿಮಗೆ ಲಾಸ್ಟಲ್ಲಿ. ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದು ಫ್ಲಿಪ್ ಆಗುತ್ತೆ ಈ ಕಡೆಗೆ. ಓಕೆನಾ ಗೈಸ್, ಸೊ ಈಗ ಮೇಯ್ನಾಗಿ ನೋಡ್ಕೋಬೇಕಾಗಿರೋದು ಏನಂದರೆ ರೆಕಾರ್ಡಿಂಗ್ ಮಾಡಬೇಕು. ಸೊ ಸುಮಾರು ಜನ ಅದು ಕಂಪ್ಲೇಂಟ್ಸು ಇದು ರೆಕಾರ್ಡ್ ಆಗಲ್ಲ ಅಂತ. ಸೊ ಈಗ ಏನಂದರೆ ನಿಮಗೆ ಯಾವುದೇ ರೆಕಾರ್ಡರ್ ಏನು ಮಾಡಿ, ಯಾವುದೇ ರಿಕಾರ್ಡರು ನಿಮ್ಮದು ಫೋನ್ ರಿಕಾರ್ಡರ್ ಆದರೂ ಆಯಿತು, ಇಲ್ಲ ಅಂದರೆ ನಿಮ್ಮದು ಸ್ಕ್ರೀನ್ ರೆಕಾರ್ಡ್ ನಿಮಗೆ ಸಿಗುತ್ತೆ ಪ್ಲೇಸ್ಟೋರಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ಸಿಂಪಲಿ ನಿಮ್ಗೆ ಒಂದು ಸಲ ತೋರಿಸೇ ಬಿಡ್ತೀನಿ. ಓಕೆನಾ, ಇದು ರೆಕಾರ್ಡ್ ಮಾಡಬೇಕಂದ್ರೆ ಹಾಗೆ ಮಾಡಬೇಕು. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ರಿಕಾರ್ಡರ್ ಬೇಕೋ ಆ ರಿಕಾರ್ಡನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಸಿಂಪಲಿ ಇಲ್ಲಿ ಸ್ಕ್ರೀನ್ ರಿಕಾರ್ಡರ್ ಅಂತ ಹಾಕಿದರೆ ತುಂಬ ರೆಕಾರ್ಡಿಂಗ್ಸ್ ಇಲ್ಲಿ ಸಿಕ್ಬಿಡುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ರೆಕಾರ್ಡಿಂಗ್ನ ನೀವು ಯೂಸ್ನ ಮಾಡ್ಕೋಬೋದು. ಇಲ್ಲಾಂದರೆ ಫೋನ್ ರೆಕಾರ್ಡಿಂಗ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ರೆಕಾರ್ಡಿಂಗ್ನ ಮಾಡಿ. ಓಕೆನಾ ಗೈಸ್, ಸೊ ಸಿಂಪಲಿ ನಾನು ಇದನ್ನೇ ಹೇಳ್ಕೊಂಡು ಇಲ್ಲಿಂದ ವಾಕ್ ಮಾಡಿಸ್ತೀನಿ. ಓಕೆನಾ, ವಾಕ್ ಇಲ್ಲಿಂದ ಆಗುತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದು ಮಾತಾಡಿಸ್ಬೇಕಂದ್ರೆ ನೀವೇನು ಮಾಡಬೇಕು, ಮಾತಾಡಿಸ್ಬೇಕು. ಟಾಕಿಂಗ್ ಅಂತ ನಿಮಗೆ ಒಂದು ಆಪ್ಷನ್ ಕೊಡುತ್ತೆ, ಟಾಕ್ ಮಾಡಿಸಿ. ಸೊ ರೆಕಾರ್ಡಿಂಗ್ ಮಾಡಿಸ್ಬೇಕಿದ್ರೆ ಗೈಸ್ ಇಲ್ಲಿ ಪ್ಲಸ್ಸು ಮೈನಸ್ ಇದೆಯಲ್ಲ, ಇದನ್ನು ನೀವು ಪ್ರೆಸ್ ಮಾಡಬೇಕು ವಾಕ್ ಮಾಡೋಕ್ಕೆ. ಓಕೆನಾ, ಒಂದು ಸಲ 2 ಸಲ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿ ಒಂದು 5 ಸೆಕೆಂಡ್ವರೆಗೂ ನಿಮಗೆ ವಾಕ್ ಮಾಡ್ತಾನೆ ಇರಬೇಕಂದ್ರೆ 5ವರೆಗೂ ನೀವು ಪ್ಲಸ್ನ ಮಾಡಿ. ಇಲ್ಲಿ ನಾನು 6ವರೆಗೂ ಮಾಡಿದ್ದೀನಲ್ಲ ಸೈಡಲ್ಲಿ, ಸೊ ನೀವು 5ವರೆಗೂ ಮಾಡ್ಕೊಳ್ಳಿ. ಓಕೆನಾ, ಸೊ ಇದು ಮಾತಾಡ್ತಿದೆ ನೋಡಿ ಇದ್ರಲ್ಲ. ಸೊ ಇದನ್ನು ಕೂಡ ನಮ್ಮದು ರೆಕಾರ್ಡಿಂಗ್ ಆಗ್ತಾಯಿದೆ, ನಾವು ರೆಕಾರ್ಡ್ ಮಾಡಿದ್ದೀವಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಿದೆ ಈ ಪಾರ್ಟು ಕೂಡ. ಓಕೆನಾ ಗೈಸ್, ಸೊ ಇದು ನಮಗೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಂದರೆ ಇಲ್ಲಿ ಸಿಂಪಲಿ ಇನ್ನೊಂದು ಕಡೆ ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನನ್ನಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಒಂದು ಲೇಡಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಇಂಡಿಯನ್ ವೈಫ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಸೊ ಇವೆಲ್ಲ ಬೇಡ. ಸೊ ಇಂಡಿಯನ್ ವೈಫು ಇದು ಬೇಡ, ಇನ್ನು ಸ್ವಲ್ಪ ಕೆಳಗೆ ಮಾಡಿದರೆ ಇಂಡಿಯನ್ ವೈಫ್ 2 1 ಇದೆ. ನೀವು ಯಾವ್ದು ಬೇಕಿದ್ರೆ ಇದರಲ್ಲಿ ಸೆಲೆಕ್ಟ್ನ ಮಾಡ್ಕೋಬೋದು. ಇದು ಬರ್ತಿದ್ದಂಗೆ ಕಿಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನು ಐಡಲಲ್ಲಿ ಇಡೋಣ ನಾವು. ಓಕೆನಾ, ಸೊ ಫಸ್ಟು ಐಡಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ರೂ ಐಡಲ್ ಆಗುತ್ತೆ. ಓಕೆನಾ, ಸೊ ಈಗ ನಮ್ಮದು ಫಾರ್ಮರ್ ಏನಿದೆ ಮಾತಾಡ್ತಾ ಇದ್ದಾರೆ. ಓಕೆನಾ, ಸೊ ಇದು ಪ್ಲಸ್ ಮಾಡ್ಕೊಳ್ಳಿ ಒಂದು ಸಲ. ಈ ಫಾರ್ಮರ್ ಮಾತಾಡ್ತಾ ಇರೋದನ್ನು ಒಂದು ಸಲ 1-2 ಸಲ ಟ್ಯಾಪ್ ಮಾಡಿ 7 to 8 ಮಾಡ್ಕೊಳ್ಳಿ, ಪ್ಲಸ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಮೈನಸ್ ಇದೆಯಲ್ಲ, ಮೈನಸ್ ಮಾಡೋಕ್ಕೆ ಹೋಗ್ಬಿಡಿ, ಬರೀ ಪ್ಲಸ್ಸು. ಈಗ ನಮ್ಮದು ಲೇಡಿ ಏನಿದೆ ಅದನ್ನು ಮಾತಾಡಬೇಕು. ಸಿಂಪಲಿ ಆ ಲೇಡಿದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಇದಕ್ಕೆ ಮಾತಾಡಿಸ್ಬೇಕು. ಓಕೆನಾ, ಸಿಂಪಲಿ ಇಲ್ಲಿ ನೋಡಿ ಐಡಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಮಾತಾಡೋದು ಆಪ್ಷನ್ ಸಿಗುತ್ತೆ ಕೆಳಗಡೆ ಟಾಕಿಂಗ್ ಅಂತ. ಓಕೆನಾ, ಸೊ ಅದನ್ನು ನಾವು ಟಾಲ್ಕ್ 1 2 ಅಂತ ಇದೆಯಲ್ಲ, ಸೊ ನೀವು ಯಾಕೆ ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು 2 ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ 2 ಮಾಡಿದರೆ ಇದು ಯಾವುದೋ ಬೇರೆದೇ ಬರ್ತಾಯಿದೆ. ಸೊ ನಾನು ಬೇರೆ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ, ಬೇರೆ ಟಾಕಿಂಗ್.
ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟು. ಸೊ ಸುಮಾರು ಜನಕ್ಕೆ ಇದು ಅರ್ಥನೇ ಆಗಲ್ಲ. ಸೊ ಒಂದೆರಡು ಸಲ ನೀವು ಪ್ರಾಕ್ಟೀಸ್ ಮಾಡಿದರೆ ಐ ಹೋಪ್ ನಿಮಗೆ ಅರ್ಥ ಆಗಿಬಿಡುತ್ತೆ ಯಾವ ಥರ ಯೂಸ್ ಮಾಡೋದಂತ. ಇದರಲ್ಲಿ ಒಳ್ಳೊಳ್ಳೆ ಸ್ಟೋರಿನ ಕ್ರಿಯೇಟ್ ಮಾಡ್ಬೋದು. ನೋಡಿ, ಈಗ ನಮ್ಮದು ಲೇಡಿ ಏನಿದೆ ಮಾತಾಡ್ತಿದ್ದಾಳೆ. ಸೊ ಒಂದು ಸಲ ಪ್ಲಸ್ ಏನಿದೆ ನಿಮ್ಮದು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಏನಿದೆ ರೆಕಾರ್ಡ್ ಏನಿದೆ ಅದು ಆಗಿಬಿಡುತ್ತೆ. ಓಕೆನಾ. ಸೊ ಈಗ ನೋಡಿ, ನಾನು ಒಂದು ಸಲ ರೆಕಾರ್ಡಿಂಗ್ ಆಗಿರೋದು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಇದಾಯಿತು. ಇದು ಈ ಥರ ಹೋಗ್ತಿದೆ ಅಂತ ಏನಿದ್ರು ಬಿಡಿ, ಈ ರೆಕಾರ್ಡಿಂಗಲ್ಲಿ ಸರಿಯಾಗೇ ಬಂದಿರುತ್ತೆ. ಓಕೆನಾ. ಸೊ ಇದು ನಮ್ಮದು ರೆಕಾರ್ಡ್ ಆಗ್ತಿದೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ರೆಕಾರ್ಡ್ ಆಗುತ್ತೆ. ಓಕೆನಾ. ಇದು ಮೇಯ್ನಾಗಿ ಇಂಪಾರ್ಟೆಂಟು. ಈ ಥರ ಇದೆಲ್ಲ ಏನು ನಿಮಗೆ ಕಾಣಿಸ್ತಿದೆ ಇಲ್ಲಿ ಟೂಲ್ಸು, ರೆಕಾರ್ಡಿಂಗು ಮತ್ತು ನ್ಯೂ ಆಡಿಯೋ ಮತ್ತು ಈ ಕಡೆ ಸೆಟ್ಟಿಂಗ್ ಅದೆಲ್ಲ ರೆಕಾರ್ಡಿಂಗಲ್ಲಿ ಬರೋಲ್ಲ. ಇದಾಯಿತು ನಮ್ಮದು ರೆಕಾರ್ಡಿಂಗ್ ಕೆಲಸ. ಈಗ ನಾವೇನು ಮಾಡಬೇಕು, ಇಮೇಜ್ ಸರ್ಚ್ ಮ್ಯಾನ್ ಆ್ಯಪಲ್ಲಿ ನಾವು ಫೋಟೋಸ್ನ ಡೌನ್ಲೋಡ್ ಮಾಡಬೇಕು. ನಮ್ಮದು ರೆಕಾರ್ಡಿಂಗ್ ಕೆಲಸ ಏನಿದೆ ಅದು ಆಯಿತು. ಅದೇ ಸರ ಗೈಸ್ ನೀವು ಮಾತಾಡ್ಸೋದು. ಓಕೆನಾ. ಸೊ ನಿಮಗೆ ಮಾತಾಡಿಸ್ಬೇಕಂದ್ರೆ, ಬೇರೆ ಏನಾದರೂ ಮಾಡಿಸ್ಬೇಕಂದ್ರೆ ಅದೆಲ್ಲ ಮಾಡಿಸ್ಕೋಬೋದು. ಅಲ್ಲಿ ತುಂಬ ಆಪ್ಷನ್ಸ್ ಇದೆ. ಸೊ ನಾವಿಲ್ಲಿ ಇಮೇಜ್ ಸರ್ಚ್ ಆ್ಯಪ್ ಏನಿದೆ ಅದರಲ್ಲಿ ವಿಲೇಜ್ ಕಾರ್ಟೂನ್ ಪಿಕ್ಚರ್ ಅಂತ ಹಾಕಿ ಇಲ್ಲಿ ನಿಮಗೆ ತುಂಬ ಕಾರ್ಟೂನ್ ಟೈಪಲ್ಲಿ ಫೋಟೋಸ್ಗಳು ಸಿಕ್ಬಿಡುತ್ತೆ. ನಿಮಗೆ ಯಾವುದು ಸೂಟಬಲ್ ಇದೆ ನಿಮ್ಮ ಸ್ಟೋರಿಗೆ ಆ ಫೋಟೋಸ್ಗಳನ್ನ ನೀವು ಡೌನ್ಲೋಡ್ನ ಇಲ್ಲಿಂದ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಸಿಂಪಲಿ ನಾನು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೋತೀನಿ ಫೋಟೋಸ್ಗಳನ್ನ ಯಾವುದಾದ್ರೂ. ಆ್ಯಂಡ್ ಹಾಂ ಗೈಸ್, ನಾನು ಹೇಳಿದ್ನಲ್ಲ ಆ ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡಿದರೆ ಮಾತ್ರ ನೀವು ಇಲ್ಲಿ ಫೋಟೋಸಲ್ಲೇ ಆ್ಯಡ್ ಮಾಡೋಕ್ಕಾಗೋದು. ಓಕೆನಾ. ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡೋದು ಮರಿಬೇಡಿ. ಆ್ಯಂಡ್ ಯಾರ್ದೆಲ್ಲ ರೆಕಾರ್ಡಿಂಗ್ ಆಗ್ತಿಲ್ಲ ಅವರು ನಿಮ್ಮ ರೆಕಾರ್ಡರ್ ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮ್ಮದು ಏನು ಮಾಡಿಸ್ಬೇಕು ಆ ಕ್ಯಾರೆಕ್ಟರಿಂದ ಮಾಡಿಸ್ಕೊಳ್ಳಿ. ಓಕೆನಾ. ಅದಾದಮೇಲೆ ನಾವು ಫೋಟೋಸ್ ಡೌನ್ಲೋಡ್ ಮಾಡಾದ್ಮೇಲೆ ನಮ್ಮ ಕೈನ್ ಮಾಸ್ಟರ್ ಆ್ಯಪ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ 16:9 ಲಾಂಗ್ ವಿಡಿಯೋ ಮಾಡೋದಾದರೆ, ಶಾರ್ಟ್ ವಿಡಿಯೋ ಮಾಡೋದಾದರೆ 9:16. ಓಕೆನಾ. ಸೊ ನಾನು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವಿಲ್ಲಿ ನಾವು ಫೋಟೋಸ್ ಡೌನ್ಲೋಡ್ ಮಾಡಿದ್ವಿ ಈಗ ಯಾವುದರಿಂದ, ಇಮೇಜ್ ಸರ್ಚ್ ಮ್ಯಾನ್ ಆ್ಯಪಿಂದ, ಅದನ್ನು ಫೋಟೋನ ಆ್ಯಡ್ ಮಾಡಿಕೊಂಡು ಈ ಥರ ಲೆಂತ್ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಡ್ಯೂರೇಷನ್ ಬೇಕೋ ಅಷ್ಟು. ಈಗ ಮೀಡಿಯಮಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಏನು ರೆಕಾರ್ಡ್ ಮಾಡಿದ್ವಿ. ಆ್ಯಂಡ್ ಹಾಂ ಗೈಸ್, ನಮ್ಮದು ರೆಕಾರ್ಡಿಂಗಲ್ಲಿ ಏನು ಕಟ್ ಮಾಡ್ಕೋಬೇಕು ಪಾರ್ಟ್ಸ್ಗಳನ್ನ. ಓಕೆನಾ. ಅದೊಂದು ನಾನು ಮಿಸ್ ಮಾಡಿದೆ ನಿಮ್ಗೆ ಹೇಳ್ಕೊಡೋದು ಯಾವ ಥರ ಅಂತ. ಸೊ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಂಗೆ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಈ ಪಾರ್ಟು ನಮ್ಮದು ಏನಿದೆ ಇದನ್ನು ನಾವಿಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾವು ಏನು ರೆಕಾರ್ಡ್ ಮಾಡಿದ್ವಿ ಕ್ರೋಮಾ 2ನಿಂದ ನಮ್ಮ ಫೋನ್ ಸ್ಕ್ರೀನಿಂದ ನಾವು ರೆಕಾರ್ಡ್ ಮಾಡಿದ್ದಿದ್ದು, ಯಾಕಂದರೆ ಅದರಲ್ಲಿ ರೆಕಾರ್ಡ್ ಆಗಲ್ಲ. ಓಕೆನಾ. ಸೊ ನಾರ್ಮಲಾಗಿ ನಾನು ಹೇಳ್ತಾ ಇರೋದು ಮಾಸ್ಕ್ ಏನಿದೆ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಏನಿದೆ ಸೈಡಲ್ಲಿ ಇದನ್ನು ಕ್ರಾಪ್ ಮಾಡಿಕೊಂಡು ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ಇದನ್ನು ಹೇಳ್ಕೊಂಡು ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇಲ್ಲಿ ಕ್ರೋಮಾ ಕೀ ಆಪ್ಷನ್ ಕಾಣಿಸ್ತಿದೆಯಲ್ಲ, ಕ್ರೋಮಾ ಕೀ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಎನೇಬಲ್ ಮಾಡ್ಕೊಳ್ಳಿ. ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನಮ್ಮದು ಗ್ರೀನ್ ಬ್ಯಾಕ್ಗ್ರೌಂಡ್ ಏನಿತ್ತು ಅದು ರಿಮೂವ್ ಆಗುತ್ತೆ. ಓಕೆನಾ. ಸೊ ನಾನಿಲ್ಲಿ ಅಡ್ಜಸ್ಟ್ನ ಮಾಡ್ಕೋತೀನಿ ಈ ವಿಲೇಜ್ ಮ್ಯಾನ್ನ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬರೋಣ. ಓಕೆನಾ. ಬ್ಯಾಕ್ ಬಂದು ಒಂದು ಸಲ ಪ್ಲೇ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ. ಸೊ ನೋಡಿ, ನಮ್ಮದು ಏನು ವಿಲೇಜ್ ಮ್ಯಾನ್ ವಾಕ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಇದಾಯಿತು ನಮ್ಮದು ಮೊದಲನೇ ಪಾರ್ಟು. ಸೊ ಇಲ್ಲಿವರೆಗೂ ಲಾಸ್ಟ್ ಮಾಡೋಣ. ಇಲ್ಲಿವರೆಗೂ ಕಟ್ ಮಾಡ್ಕೊಳ್ಳೋಣ ನಮ್ಮದು ಫೋಟೋ ಏನಿದೆ ಅದು. ಓಕೆನಾ. ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಟ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇದನ್ನು ಇನ್ನೊಂದು ಸಲ ನೋಡ್ಕೋತೀನಿ ನಾನು. ಓಕೆ, ಈ ಥರ ನಡ್ಕೊಂಡು ಬರ್ತಾಯಿದೆ. ಓಕೆ, ಇದು ಫೋಟೋ ಇಲ್ಲಿವರೆಗೂ ನಾವು ಸ್ಪ್ಲಿಟ್ ಮಾಡ್ಕೊಳ್ಳೋಣ, ಕಟ್ ಮಾಡ್ಕೊಳ್ಳೋಣ. ನಾವು ಇನ್ನೊಂದು ಕ್ಯಾರೆಕ್ಟರ್ ಆ್ಯಡ್ ಮಾಡಬೇಕಲ್ಲ. ಸೊ ಇಲ್ಲಿಂದ ಗೈಸ್ ನಾವು ಕ್ರೋಮಾ ಕೀ ಯೂಸ್ ಮಾಡೋಣ. ಇಲ್ಲಿಗೆ ಲಾಸ್ಟ್ ಆಗಿದೆ ವಾಕಿಂಗು. ಸೊ ಸಿಂಪಲಿ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಏನು ಮಾಡೋಣ ಇಲ್ಲಿಂದ. ಓಕೆನಾ. ಸೊ ಇಲ್ಲಿಂದ ಲಾಸ್ಟ್ ಆಗ್ತಿದೆ. ಸೊ ಇಲ್ಲಿಂದ ನಾವೇನು ಮಾಡೋಣ, ನಮ್ಮದು ಏನು ಕೀ ಫ್ರೇಮ್ ಇದೆ ಅದನ್ನು ಯೂಸ್ ಮಾಡಬೇಕು. ಓಕೆನಾ. ಸೊ ನಾನು ಇಲ್ಲಿಂದ ಪ್ಲಸ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ಈ ಮ್ಯಾನ್ನ ಫುಲ್ ಲಾಸ್ಟ್ವರೆಗೂ ಕಳಿಸ್ಬಿಡ್ತೀನಿ. ಓಕೆನಾ. ಅದಾದಮೇಲೆ ಸ್ಕ್ರೀನ್ ಒಂದು ಸಲ ಮೂವ್ ಮಾಡಿಬಿಡ್ತೀನಿ. ಸೊ ನಮ್ಮದು ಕ್ರೋಮಾ ಕೀ ಏನಿದೆ, ಕ್ರೋಮಾ ಕೀ ಅಲ್ಲ, ಕೀ ಫ್ರೇಮಿಂಗ್ ಏನಿದೆ ಅದು ಹ್ಯಾಡ್ ಆಗಿದೆ, ಲಾಸ್ಟ್ವರೆಗೂ ಹೋಗ್ತಿದೆಯಲ್ಲ ನಮ್ಮ ಮ್ಯಾನು. ಓಕೆ, ಈಗ ನಾವು ಇಲ್ಲಿಂದ ಈ ಫೋಟೋಗೆ ಖಾಲಿ ಇದೆಯಲ್ಲ, ಈಗ ನಮ್ಮ ಇನ್ನೊಂದು ಪಾರ್ಟ್ ಏನಿತ್ತು ಮಾತಾಡ್ಸೋದು ಅದನ್ನು ಹ್ಯಾಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನು ಸಿಂಪಲ್ಲಿ ಹ್ಯಾಡ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಸೇಮ್ ಕ್ರಾಪಿಂಗ್ ಏನಿದೆ ಅದನ್ನು ಮಾಡ್ಕೊಳ್ಳಿ. ಬ್ಲ್ಯಾಕ್ ಏನಿದೆ ಅದನ್ನು
ಕ್ರಾಪ್ನ ಮಾಡ್ಕೊಳ್ಳಿ. ಓಕೆನಾ. ಕ್ರಾಪ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಈ ಥರ ದೊಡ್ಡದು ಮಾಡಿಕೊಂಡು ಇಲ್ಲಿವರೆಗೂ ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಅದಾದಮೇಲೆ ಈಗ ನಮ್ಮದು ಕ್ರೋಮಾ ಕೀ ಏನಿದೆ ಇದನ್ನು ಎನೇಬಲ್ನ ಮಾಡ್ಕೊಳ್ಳೋಣ. ನಮ್ಮ ಗ್ರೀನ್ ಬ್ಯಾಕ್ಗ್ರೌಂಡ್ ಏನಿದೆ ಅದು ರಿಮೂವ್ ಆಗಿಬಿಡುತ್ತೆ. ಈಗ ಎಲ್ಲಿ ಬೇಕಲ್ಲಿ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಈ ಕಡೆ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು, ಆ ಕಡೆ ನಿಮಗೆ ಯಾವ ಕಡೆ ಇಷ್ಟ ಆಗುತ್ತೋ ಆ ಕಡೆ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಈಗ ಒಂಥರ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿದ್ರಲ್ಲ ನಮ್ಮದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ಏನು ನಿಮಗೆ ಕ್ರೋಮಾ ಟೂಲ್ಸಲ್ಲಿ ರೆಕಾರ್ಡಿಂಗ್ ಮಾಡೋಕ್ಕೆ ಬರಬೇಕು ಅಷ್ಟೇ. ಓಕೆನಾ ಗೈಸ್. ಸೊ ಇದಾಯಿತು ನಮ್ಮದು ಪಾರ್ಟು. ಈಗ ನಾವು ಸ್ಟೋರಿ ಏನಿದೆ ಅದನ್ನು ನೀವು ಬೇಕಿದ್ರೆ ವಾಯ್ಸ್ ಓವರ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವೇನು ಮಾಡಿ ನಿಮ್ಮದು ರಿಯಲ್ ವಾಯ್ಸ್ ಏನಿದೆ AI ವಾಯ್ಸ್ ಜನ್ರೇಟರ್ ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಸಿಂಪಲ್ಲಾಗಿ ನಾನೀಗ ವಾಯ್ಸ್ ಓವರ್ ಯಾವ ಥರ ಕೊಡೋದಂತ ಹೇಳ್ಕೊಡ್ತೀನಿ ನಿಮಗೆ. ಸೊ ಫಸ್ಟು ನಾವೇನು ಮಾಡೋಣ, ಇದಕ್ಕೆ ಸ್ಟೋರಿ ಏನಿದೆ ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲಿ ಬ್ಯಾಕ್ ಬರ್ತೀನಿ. ನಮ್ಮ ಸ್ಟೋರಿ ಏನಿದೆ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಓಕೆನಾ. ಇಲ್ಲಿಂದ ಸ್ಕ್ರೀನ್ಶಾಟ್ನ ಮಾಡಿಕೊಂಡು ಮತ್ತೆ ವಾಪಸ್ಸು ಸ್ಟೋರಿಗೆ ಬರೋಣ. ಓಕೆ. ಸ್ಟೋರಿಗೆ ಬಂದಾದಮೇಲೆ ಇಲ್ಲಿ ನಾವು ನಮ್ಮದು ಸ್ಕ್ರೀನ್ಶಾಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಸ್ಟೋರಿದು. ಓಕೆನಾ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದ್ರದ್ದು ಈ ಥರ ಮಾಡಿಬಿಟ್ಟು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಓದೋಕ್ಕೆ ಕಂಫರ್ಟಬಲ್ ಆಗಿರಬೇಕು. ಆ್ಯಂಡ್ ಇದನ್ನು ಫುಲ್ ಸ್ಟೋರಿವರೆಗೂ ಸ್ಕ್ರಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮೈಕ್ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸ್ಟೋರಿ ಏನಿದೆ ಅದನ್ನು ಓದಿ. ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಚಿಕ್ಕ ರೈತನಿದ್ದ. ರಾಮು ದಿನಾಲು ತಮ್ಮ ಬೆಳಗಿನ ಏನೋ ಇದೆ ನಂಗೆ ಕಾಣಿಸ್ತಿಲ್ಲ ಸರಿಯಾಗಿ, ಬ್ಲರ್ರಾಗಿ ಕಾಣಿಸ್ತಿದೆ. ಓಕೆನಾ ಗೈಸ್. ಈ ಥರ ನೀವು ಹೇಳಿಬಿಟ್ಟು ವಾಯ್ಸ್ ಓವರ್ನ ಬೇಕಿದ್ರೆ ಮಾಡ್ಕೋಬೋದು. ಇನ್ನೂ ಚೆನ್ನಾಗಿ ವಾಯ್ಸ್ ಓವರ್ನ ಮಾಡ್ಕೋಬೋದು. ಓಕೆನಾ. ಇದು ವಾಯ್ಸ್ ಓವರ್ ಆದಮೇಲೆ ನೀವೇನು ಮಾಡಿ ಸಿಂಪಲಿ ನಿಮ್ಮದು ಇದು ಫೋಟೋ ಏನಿದೆ ಇದನ್ನು ಇಲ್ಲಿಂದ ಡಿಲೀಟ್ನ ಮಾಡ್ಕೊಳ್ಳೋಣ. ಓಕೆ. ಇಷ್ಟೇ ಕೆಲಸ. ಓಕೆನಾ ಗೈಸ್. ಇದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ, ನಿಮ್ಮ ವಾಯ್ಸ್ ಓವರ್ ಕೊಡೋಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಂದರೆ ಅವ್ರು ಸಿಂಪಲಿ ರಿಯಲ್ ವಾಯ್ಸ್ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ರಿಯಲ್ ವಾಯ್ಸ್ ಅಂತ ಇಲ್ಲಿ ಆ್ಯಪ್ ಇದೆಯಲ್ಲ ಇದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಟೆಕ್ಸ್ಟ್ ಟು ಸ್ಪೀಚ್. ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫೀಮೇಲ್ ವಾಯ್ಸಾ ಮೇಲ್ ವಾಯ್ಸಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಸ್ಟೋರಿ ಏನಿತ್ತು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ವಿವ್ ಆ್ಯಡ್ ಆ್ಯಂಡ್ ಫುಲ್ ವಾಯ್ಸ್ ಡೌನ್ಲೋಡ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಾಯ್ಸ್ ಏನಿದೆ ಅದು ಡೌನ್ಲೋಡ್ ಆಗಿಬಿಡುತ್ತೆ. ಸಿಂಪಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ವಾಪಸ್ ಕೈನ್ ಮಾಸ್ಟರಿಗೆ ಬರೋಣ. ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಾಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಆಡಿಯೋ ರಿಯಲ್ ವಾಯ್ಸ್ ಏನಿದೆ ಅದು ಇದರಲ್ಲಿ ಸಿಗಲ್ಲ. ಸಿಂಪಲಿ ನಾವೇನು ಮಾಡೋಣ, ಆಲ್ಬಮ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗೆ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ಬಮ್ ಟೈಪಲ್ಲಿ ಸಿಕ್ಬಿಡುತ್ತೆ. ಓಕೆನಾ. ಸೊ ಆಡಿಯೋ ರಿಯಲ್ ವಾಯ್ಸ್ ಏನಿದೆ ಅದು ಸಿಕ್ಬಿಡುತ್ತೆ. ಸೊ ನಾನಿಲ್ಲಿ ಆ್ಯಡ್ನ ಮಾಡ್ಕೊಂಡಿದ್ದೀನಿ. ಏನು ರಿಯಲ್ ವಾಯ್ಸ್ ಇದೆ ಅದನ್ನು ಆ್ಯಡ್ನ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ನೋಡಿ ಗೈಸ್ ನಮ್ಮದು ಬರ್ತಾಯಿದೆ. ಸೊ ಸೇಮ್ ಇದೇ ಥರ ನೀವು ಒಂದು ನಿಮಿಷ ನಾನು ಬೇರೆ ಆಡಿಯೋ ಹಾಕಿದ್ದೆ. ಸೊ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಕಾಲ್ ಇಲ್ಲಿ ರಿಯಲ್ ವಾಯ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಫುಲ್ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮ್ಮ ಸಾಂಗ್ ಏನಿದೆ ಸಿಕ್ಬಿಡುತ್ತೆ. ಸಾಂಗ್ ಅಲ್ಲ ಸಾರಿ ನಿಮ್ಮದು ಸ್ಟೋರಿ. ಓಕೆನಾ. ರಾಮ ಎಂಬ ಒಬ್ಬ ಚಿಕ್ಕ ರೈತನಿದ್ದ. ರಾಮನು ದಿನಾಲೂ ತಮ್ಮ ಬೆಳೆಗಳನ್ನು ಬೆಳೆಸುವುದರಲ್ಲಿ ತೊಡಗಿಸಿಕೊಂಡಿದ್ದ. ಅವರು ಸ್ವಲ್ಪ ಜಮೀನನ್ನು ಹೊಂದಿದ್ದರೂ ಆ ಜಮೀನಿನಲ್ಲಿ ಬಡ್ಕೋಡು ಮತ್ತು ಇತರ ಪಾಕಗಳನ್ನು ಬೆಳೆಸುವುದಕ್ಕೆ ಕಠಿಣ ಶ್ರಮ ಮಾಡುತ್ತಿದ್ದ. ಒಂದು ವರ್ಷ ಮುಂಗಾರು ಮಳೆಯ ಕಾರಣ ಕಡಿಮೆಯಾಯಿತು ಮತ್ತು ಬೆಳೆಯು ಸುಖವಾಗಿಲ್ಲ. ಓಕೆ ಗಾಯ್ಸ್, ಕೇಳಿದ್ರಲ್ಲ, ಇದು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ಟ್ರಿಮ್ ರೈಟಿಂಗ್ ಮಾಡಿಬಿಡಿ. ಆ್ಯಂಡ್ ಇದು ನಾನು ಫೋಟೋದಲ್ಲೂ ಏನಿದೆ ಇದು ಸ್ವಲ್ಪ ಟ್ರಿಮ್ ರೈಟಿಂಗ್ ಮಾಡ್ತೀನಿ. ಕೆಳಗಡೆ ಆಡಿಯೋನು ಟ್ರಿಮ್ ರೈಟಿಗೆ ಮತ್ತು ಇದನ್ನು ಟ್ರಿಮ್ ರೈಟಿಗೆ. ಸೊ ಎಲ್ಲ ಸಮವಾಗಿರಬೇಕು, ಆಗಲೇ ನಮ್ಮ ವಿಡಿಯೋ ಏನಿದೆ ಅದು ಪರ್ಫೆಕ್ಟ್ ಆಗೋದು. ಓಕೆನಾ ಗೈಸ್. ಸೊ ಇದನ್ನು ಸ್ವಲ್ಪ ಎಳ್ಕೊಂಡು ಈ ಕಡೆ ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿವರೆಗೂ. ಆಗ ಮಾಯ ಆಗಲ್ಲ, ಸಡನ್ನಾಗಿ ಬರುತ್ತೆ. ಓಕೆನಾ. ಸೊ ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಎಡಿಟ್ ಮಾಡೋದಂತ. ಸೊ ಇದೇ ಥರ ನೀವು ಎಡಿಟ್ ಮಾಡ್ಕೋಬೋದು. ಬಟ್ ಏನು ನಿಮಗೆ ಕ್ರೋಮಾ ಟೂಲ್ಸಲ್ಲಿ ಏನಿದೆ ಎಡಿಟ್ ಮಾಡೋಕ್ಕೆ ಬರಬೇಕು. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಕ್ರಿಯೇಟ್ ಮಾಡೋದಂತ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕೇಳ್ಬೋದು ಕಮೆಂಟಲ್ಲಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಎಲ್ಲರಿಗೂ ಬಾಯ್ ಬಾಯ್ ಗೈಸ್.